ಸಿಂಹದ ಅಭಿಮಾನಿ ಪುಣ್ಯದೀಪಕ್ ಅಂತ ಮಾತಾಡೋದು. ಸನ್ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಸೇವಾ ಟ್ರಸ್ಟ್ ಕಡೆಯಿಂದ ಮಾತಾಡ್ತಾ ಇರೋದು. ಇವತ್ತು ನಿಮಗೆ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಡಾಕ್ಟರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ 74ನೇ ವರ್ಷದ ಹುಟ್ಟುಹಬ್ಬನ ಈ ಪುಣ್ಯಭೂಮಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನೋಡ್ತಾ ಇದ್ದೀರಾ, ಇವತ್ತು ಬುಧವಾರ ಆದರೂ ಎಷ್ಟೋ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಅವ್ರನ್ನ ದರ್ಶನ ಮಾಡಿಕೊಂಡು ಹೋಗೋದನ್ನ ನೋಡ್ತಾ ಇದ್ದೀರಾ. ಆಚೆ ಕಡೆ ಅನ್ನದಾನ ಮತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ಪ್ರತಿಯೊಂದು ಟ್ರಸ್ಟ್ ಅವರು ಕೂಡ ತುಂಬ 1 ತಿಂಗಳಿಂದನೂ ಇದಕ್ಕೆ ಪ್ರಯತ್ನ ಪಟ್ಟು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಇಲ್ಲಿ ಯಾವುದೇ ರೀತಿಯಾದ ಗಲಭೆಗಳು ತೊಂದರೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಪುಣ್ಯಭೂಮಿ ಟ್ರಸ್ಟು ರಾಜೇಗೌಡರ ಕಡೆಯಿಂದ ಮತ್ತು ಮಲ್ಲತ್ತಲ್ಲಿ ಕೆಂಗೇರಿ ಲೋಕೇಶ್ ಗೌಡರು ಮತ್ತು ಶೃಂಗಾರ್ ಶ್ರೀನಿವಾಸ್ ಅವ್ರ ಕಡೆಯಿಂದ ಹೂವಿನ ಅಲಂಕಾರ ಆಗಿದೆ. ಪ್ರತಿ ಸಾರಿ ಇಷ್ಟು ವರ್ಷ ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ಅವರು ಈ ಸತಿನೂ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆಚೆಗಡೆ ಅನ್ನದಾನ ಮತ್ತು ರಕ್ತದಾನ ಶಿಬಿರ ಕ್ಯಾಂಪ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಸನ್ಸ್ಟಾರ್ ಸಾಹಸ ಸಿಂಹ ಸೇವಾ ಟ್ರಸ್ಟ್ ಕಡೆಯಿಂದ ಇವತ್ತು ಒಂದು 5 ರಿಂದ 10 kg ಕೇಕ್ ವಿತರಣೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಒಳಗಡೆ ಪರ್ಮಿಷನ್ ಕೊಡದೇ ಇರೋ ಕಾರಣ ಆಚೆ ಕಡೆನೇ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಇದು ಹೆಂಗೆ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಹುಟ್ಟುಹಬ್ಬ ಯಾವ ರೀತಿ ಅಂತ ಹೇಳಿದ್ರೆ, ಈ ಸೆಪ್ಟೆಂಬರ್ ಇರೋದ್ರಿಂದ ಗಣೇಶ ಉತ್ಸವನ ನಾವು ಹೆಂಗೆ ಮಾಡ್ತೀವೋ ಇಡೀ ತಿಂಗಳು ರಾಜ್ಯಾದ್ಯಂತ ಪ್ರತಿ ವೀಕ್ಲಿ ಭಾನುವಾರ ಆಗಿರ್ಬೋದು ಇಲ್ಲ ಅವ್ರವ್ರ ಏರಿಯಾಗಳು ತಕ್ಕ ಮಟ್ಟಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೀವ ಇರೋರ್ಗೂ ಅಭಿಮಾನಿಗಳ ಜೀವ ಇರೋರ್ಗೂ ಈ ಪುಣ್ಯಭೂಮಿ ಬಿಟ್ಕೊಡಲ್ಲ ನಾವು. ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು, ಸರ್ಕಾರದ ರೀತಿಯಲ್ಲಿ ಅಲ್ಲಿ ಏನಿದೆ ಅಲ್ಲಿ ತಕ್ಕ ಮಟ್ಟಿಗೆ ನಡ್ಕೊಂಡು ಹೋಗ್ತಿದೆ. ಬಟ್ ಈ ಪುಣ್ಯಭೂಮಿಲಿ ಅವರಿರೋದ್ರಿಂದ ಅಭಿಮಾನಿಗಳಿರೋದ್ರಿಂದ ನಾವು ಆ ನೆನಪನ್ನ ನೆನೆಸೋಕ್ಕೆ ಸದಾಕಾಲ ಡಿಸೆಂಬರ್ ಇರ್ಬೋದು ಮತ್ತು ಈ ಸೆಪ್ಟೆಂಬರ್ 18 ಇರ್ಬೋದು ಪ್ರತಿ ಸಾರಿ ಹಳ್ಳಿಗಳಿಂದನೂ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ದಾದಾಭಿಮಾನಿಗಳು ಎಲ್ಲೆಲ್ಲಿಂದ ಬರ್ತಾರೆ ಅಂದರೆ ಅದನ್ನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. 2 ದಿವಸ 3 ದಿವಸನೇ ಬಂದು ಕಾಯ್ತಾ ಇರ್ತಾರೆ. ತುಂಬ ಧನ್ಯವಾದ ಪ್ರಜಾಧ್ವನಿಗೆ. ನನ್ನ ಹೆಸರು ಪುಣ್ಯದೀಪಕ್ ಅಂತ ಹೇಳಿ, ಸನ್ಸ್ಟಾರ್ ಸಾಹಸ ಸಿಂಹ ಮಹಿಳಾ ಅಧ್ಯಕ್ಷೆ, ಕಾಮಾಖ್ಯೆಯಿಂದ, ಬನಶಂಕರಿ ಕಾಮಾಖ್ಯೆಯಿಂದ. ಸರ್, ನನ್ನ ಹೆಸರು ಸೋಮು ಅಂತ. ನಾನು ಚಾಮರಾಜನಗರದಿಂದ ಬಂದಿದ್ದೇನೆ. ಚಾಮರಾಜನಗರದಿಂದ ಬಂದಿದ್ದೀನಿ. ಬೆಳಗ್ಗೆ ಬಂದು ಖುಷಿ, ಸಾಯಂಕಾಲ ಹೋಗೋಷ್ಟರಲ್ಲಿ ಇರಲ್ಲ. ಯಾಕೆ ಈ ಥರ ಅನ್ಯಾಯ ಮಾಡ್ತಾಯಿದ್ದಾರೆ ನಮ್ಮ ಬಾಸ್ಗೆ ಅಂತ ಗೊತ್ತಿಲ್ಲ. ಸರ್ಕಾರ, ವಾಣಿಜ್ಯ ಮಂಡಳಿ, ಸ್ಟಾರ್ಗಳೆಲ್ಲ ಸೇರ್ಕೊಂಡು ನಮ್ಮ ಬಾಸ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ವಿಷ್ಣು ಸರು ಈಗ ಯಾರೋ ಒಬ್ಬ ಸ್ಟಾರು ಒಂದು ಎತ್ರಕ್ಕೆ ಬೆಳಿಬೇಕು ಅಂತಂದರೆ ಇಲ್ಲ ಬಕೆಟ್ ಹಿಡಿಬೇಕು, ಇಲ್ಲಾಂದರೆ ಯಾರೋ ಮೇರು ನಟು ಒಂದು ಹೆಸರು ಬಳಸ್ಕೋಬೇಕು, ಎತ್ರಕ್ಕೆ ಬೆಳಿಬೇಕು ಸರ್. ನಮ್ಮ ವಿಷ್ಣು ಸರ್ ಒಂದು ಏಣಿ ಇದ್ದಂಗೆ ಸರ್. ಅಲ್ಲಿರೋ ಮೆಟ್ಲುಗಳೆಲ್ಲ ಸಿಂಹದ ಹೆಜ್ಜೆ ಗುರುತುಗಳು ಸರ್. ಹತ್ಕೊಂಡು ಹೋಗ್ತಾರೆ ಸರ್, ಒಂದು ಸ್ಥಾನಕ್ಕೆ ಏರ್ತಾರೆ. ಒಂದು ಸ್ಥಾನ ಆದಮೇಲೆ ಒಬ್ಬ ನಟ ಆಗ್ತಾನೆ. ನಟ ಆದಮೇಲೆ ಉಪಯೋಗಿಸ್ಕೊಳ್ಳೋ ಮಾತ್ರ ಏಣಿ ಬೇಕು. ಉಪಯೋಗಿಸ್ಮೇಲೆ ಏಣಿ ಬೇಕಾಗಿಲ್ಲ, ತಗೊಂಡು ಮೂಳೆ ಬಿಸಾಕವ್ರೆ. ಅದೇ ರೀತಿ ಮೂಳೆಯಲ್ಲಿ ತಗೊಬಂದು ಬಿಸಾಕಿದ್ದಾರೆ ಸರ್. ಯಮಧರ್ಮರಾಯ ವಿಷ್ಣು ಸರ್ನ ಕರ್ಕೊಂಡೋಗಿ ಸ್ವರ್ಗದಲ್ಲಿ ಒಂದು ಚರ್ಚೆ ಮಾಡ್ತಾನೆ ಸರ್. ಏನಂತ ಚರ್ಚೆ ಮಾಡ್ತಾನೆ ಅಂದರೆ, ಅಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ. ಒಂದು ನೀನು ಹುಟ್ಟುದ ದಿನ, ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡು ದಿನ. ಇಂಡಸ್ಟ್ರಿಲಿ ಯಾರು ನನ್ನ ಮಗನೂ ಆಚರಿಸಲ್ಲ, ಆ ಥರ ಹಬ್ಬ ಆಚರಿಸ್ತಾನೆ. ಆ ಥರ ಹಬ್ಬ ಅಜ್ಜ ಆಡಿಸ್ತಾನೆ. ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂಧು ಬಳಗ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗೋ ಈ ಕಾಲದಲ್ಲಿ 14 ವರ್ಷ ಆಯಿತು ನಾನು ಇಲ್ಲಿ ಕರ್ಕೊಬಂದರು. ಯಾರು ಅಭಿಮಾನಿಗಳು ನಿಮ್ಮ ದೇವ್ರ ಥರ ಪೂಜೆ ಮಾಡ್ತಾವ್ರಿ. ಅದೇ ಇವಾಗ ಎಲ್ಲೋ ಒಬ್ಬ ಅಣ್ಣ ತಮ್ಮಂದ್ರು ಇಬ್ಬರು ಕಚ್ಚಾಡ್ತಾ ಇರ್ತಾರೆ. ಅಲ್ಲೊಬ್ಬ ಹಿರಿಕ್ ಮನ್ಸ ಹೇಳ್ತಾನೆ, ಅಯ್ಯೋ ಮಂಕ್ರೆ ಇಬ್ಬರು ಯಾಕೆ ಅಣ್ಣ ತಮ್ಮ ಕಚ್ಚಾಡ್ತೀರಾ ಆಸ್ತಿ ವಿಚಾರಕ್ಕೆ? ಯಜಮಾನ ಮನೇಲಿ ಹೋಗಿ ಟಿ ವಿ ಅನ್ ಮಾಡ್ಕೊಂಡು ಯಜಮಾನ ಮೂವಿ ನೋಡಯ್ಯ, ನಮ್ಮ ಬಾಸಿ ತಿಳಿಸ್ಕೊಟ್ಟವ್ರೆ. ಅಣ್ಣ ತಮ್ಮರು ಹೆಂಗಿರ್ಬೇಕು, ಮನೆಗೆ ಈ ಥರ ಯಜಮಾನ ಇರಬೇಕು ಅಂತ ತಿಳಿಸ್ಕೊಟ್ಟವ್ರೆ. ಮೂವಿ ನೋಡ್ಕೊಂಡು ಕಲ್ತ್ಕೊಳ್ರಯ್ಯ, ಯಾಕ್ರೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಅಲ್ಲಿ ಹಿರಿಕ್ ಮನ್ಸ ಹೇಳ್ತಾನೆ ಸರ್. ಅಷ್ಟೇ ಯಾಕೆ ಸರ್, ಎಷ್ಟೋ ಜನ ತಾಯಿಯಂದರು ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಇದ್ರೆ ಈ ಥರ ಈ ಥರ ಕೋಟಿಗೊಬ್ಬ ಸಿನಿಮಾ ನೋಡಿ ಈ ಥರ ಇದ್ದರೆ ನನಗೆ ಈ ಥರ ಮಗ ಹುಟ್ಟಬೇಕು ಅಂತ ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಸರ್. ಅಷ್ಟೇ ಯಾಕೆ ಸರ್, ಎಷ್ಟೋ ಜನ ತಂಗಿರು ಅಕ್ಕಂದರು ಎಲ್ಲ ಹೃದಯವಂತ ಮೂವಿ ನೋಡ್ಬಿಟ್ಟು ತುಪ್ಪು ದೀಪ ಹಚ್ತಾ ಇದ್ದಾರೆ, ನನಗೆ ಈ ಥರ ಅಣ್ಣ ಸಿಗಬೇಕು ಅಂತ ಮಹತ್ಯಾಗಿನ ಇವತ್ತು ಕಸ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಜನ, ವಾಣಿಜ್ಯ ಮಂಡಳಿ, ಸರ್ಕಾರ. ಅವ್ರನ್ನ ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ಇವತ್ತು. ಅವ್ರನ್ನ ಬಳಸ್ಕೊಳ್ಳೋ ಗಂಟ ಮಾತ್ರ ಬೇಕು ಏಣಿ, ಬಳಸ್ಕೊಂಡ್ಮೇಲೆ ಏಣಿ ಬೇಕಾಗಿಲ್ಲ. ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಜನ ಸರ್. ಈಗ ನಮ್ಮ ಬಾಸ್ ಒಂದು ಸಾಂಗ್ ಹೇಳೋರೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಗೈಲಗದ ಜಾಗ ಸಾಕು ಮಾಯಾಗಿರೋಕೆ ಅಂತ ಸಾಂಗ್ ಮುಖಾಂತರ ತಿಳಿಸ್ಕೊಟ್ಟ ವ್ಯಕ್ತಿಗೆ ಅಂಗೈಲಾಗದ ಜಾಗ ಕೊಡೋಕ್ಕಾಯ್ತಿಲ್ಲ ನಮ್ಮ ಸರ್ಕಾರಕ್ಕೆ ಹೇಳ್ಬಿಡಿ, ನಾವೇ ದುಡ್ಡು ಹಾಕ್ತೀವಿ. ನಮ್ಮ ಸರ್ಕಾರಕ್ಕೆ ಹೇಳ್ಬಿಡಿ, ಸರ್ಕಾರಕ್ಕೆ ಸೇರಿಸಿ ನಾವೇ ದುಡ್ಡು ಕೊಡ್ತೀವಿ. 51 ಕಟೌಟ್ ಹಾಕ್ತವ್ರು, 51 ಕಟೌಟ್ ಹಾಕ್ತವ್ರು, ಈ ಜಾಗ ತಗೊಳಕ್ಕಾಗಲ್ಲ ಸರ್ ನಮ್ಮ ಅಭಿಮಾನಿ ಕಲಿ. ಎಷ್ಟು ಅಂತಾರೆ, ಕೋಟಿ ಅಂತಾರೆ ಅಭಿಮಾನಿಗಳು ಬಂದಿದ್ದಾರೆ ಸರ್. ಈಗಲೂ
ಸರ್ ಈಗಲೂ ನಮ್ಮ ಬಾಸ್ಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲೊಂದು ನೋಡ್ರೆ ಬ್ಯಾನರ್ ಹೊಡೆದಾಕೋದು, ಸ್ಟ್ಯಾಚು ಹೊಡೆದಾಕೋದು ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ, ಇಲ್ಲೇ ಕಾಣಬೇಕು ಉಸಿರೋ ಕೊನೆ ತನಕ, ಮೇಲೆ ಭಗವಂತ ನೋಡ್ತಾ ಇರ್ತಾನೆ, ಅನುಭವಿಸ್ತೀರಾ. ಇವತ್ತು ಯಾರ್ಯಾರು ಚಾಮರಾಜನಗರ ಸರ್, ಸೋಮು ಅಂತ.